ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ನೀವೇನಾದರೂ ಸಿಂಗಲ್ ಆಗಿರ್ತಕ್ಕಂಥ ಹುಡುಗ ಆಗಿದ್ದು ಆಂಟಿಗಳ ಜೊತೆ ಸಂಬಂಧ ಬೆಳೆಸಬೇಕಾ ಅಥವಾ ಮದುವೆ ಆಗೋದಕ್ಕೆ ಹುಡುಗಿನೇ ಬೇಕಾ? ನಿಮ್ಮ ಮಾಹಿತಿಗಳನ್ನು ನಮ್ಮ ಚಾನಲ್ಗೆ ಕಳಿಸಿಕೊಡಿ, ನಾವು ಹುಡುಕಾಟ ಮಾಡಿಕೊಡ್ತೇವೆ. ನಮಗೆ ಇವತ್ತು ದಾರುಣ್ಯ ಊರು ಬಂದ್ಬಿಟ್ಟು ಮಡಿಕೇರಿನಲ್ಲಿ ವಾಸವಾಗಿರೋದು. ಇವರ ಜಾತಕದ ಪ್ರಕಾರ 1 ವರ್ಷದ ಒಳಗಡೆ ಮದುವೆ ಆಗಬೇಕು ಅಂದ ಜಾತಕದಲ್ಲಿ ಕೂಡಿ ಬಂದಿದೆ ಸ್ನೇಹಿತರೆ. ತದನಂತರ ವಿವಾಹ ಆದರೆ ತುಂಬ ಕಷ್ಟ ಇದೆ, ಮುಂದೆ ಮಗುವಾಗುವಂತಹ ಚಾನ್ಸಸ್ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಬೇಗ ಗಂಡನ್ನು ಹುಡುಕಾಟ ಮಾಡಬೇಕು ಅಂತ ತುಂಬ ಪ್ರಯತ್ನ ಬಿದ್ದಾರೆ. ಆ ಕಡೆ ತಂದೆಯವರು, ಆ ಕಡೆ ತಾಯಿ ಆ್ಯಂಡ್ ಈ ಕಡೆ ದಾರುಣ್ಯ ಅವರು. ಕೆಲಸ ಬಂದುಬಿಟ್ಟು ಪಾರ್ಟ್ ಟೈಮ್ ಜಾಬ್ ಕೂಡ ನಾನು ಮಾಡ್ತಿದ್ದೇನೆ. ಈ ತಿಂಗಳಿಗೆ ಬಂದುಬಿಟ್ಟು 17,800 ರೂಪಾಯಿ ಸ್ಯಾಲ್ರಿ ಸಿಗ್ತಾ ಇದೆ. ಆ್ಯಂಡ್ ಮಡಿಕೇರಿ ಎಂಬ ಒಂದು ಊರಿನಲ್ಲಿ ಈ ಒಂದು ಸುಂದರವಾಗಿರ್ತಕ್ಕಂಥ ದಾರುಣ್ಯ ಅವರನ್ನು ನೀವೇನಾದರೂ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದರೆ ಇವರ ಪೂರ್ತಿ ಮಾಹಿತಿ ನೋಡಿ, ಜೊತೆಗೆ ಇವ್ರಿಗೆ ಇಷ್ಟವಾಗುವಂಥ ಹುಡುಗ ಯಾವ ರೀತಿ ಇರಬೇಕು ಅನ್ನೋದು ಕೂಡ ನೋಡಿ ಆಮೇಲೆ ನೀವು ಇವ್ರಿಗೆ ಅಪ್ಲಿಕೇಶನ್ ಹಾಕ್ಬೋದು. ಗೈಸ್, ಪ್ರಸ್ತುತ ತುಂಬ ಮುದ್ದಾಗಿ ಇದ್ದಾರೆ ಇವರು. ಹಾಗಾಗಿ ಇವರನ್ನು ಮುದ್ದು ಮಾಡುವಂಥ ಹುಡುಗ ಆಗಿರಬೇಕು. ಇಷ್ಟು ವರ್ಷಗಳ ಕಾಲ ಕಾಯ್ದಕ್ಕೂ ಕೂಡ ನನಗೆ ಒಳ್ಳೆಯ ಹುಡುಗ ಸಿಗಬೇಕು. ನನಗೆ ಎತ್ತರ ಬಂದುಬಿಟ್ಟು 4.8 ಸೆಂಟಿಮೀಟರ್ ಇದೆ, ತೂಕ ಬಂದುಬಿಟ್ಟು 60 kg ಇದ್ದೇನೆ ಅಂತ ಹೇಳಿರೋದು ಈ ಒಂದು ದಾರುಣ್ಯ. ತುಂಬ ಚೆನ್ನಾಗಿದ್ದಾರೆ ನೋಡೋದಕ್ಕೆ ಮತ್ತು ಸ್ಲಿಮ್ ಆಗಿದ್ದಾರೆ. ಸ್ವಲ್ಪ ವಯಸ್ಸು ಜಾಸ್ತಿ ಹೊಂದ್ಬಿಟ್ರೆ ಏನು ಕೂಡ ಪ್ರಾಬ್ಲಮ್ ಇಲ್ಲ. ಈ ಕಡೆ ಬರೋದಾದರೆ, ಸೊ ಮೊದಲನೇದಾಗಿ ನನ್ನ ಹತ್ರ ಎಲ್ಲ ತರಹದ ಸೀರೆಗಳಿವೆ. ನೀವು ಮದುವೆ ಆದ ನಂತರ ನನಗೆ ಯಾವುದೇ ರೀತಿಯಲ್ಲೂ ಕೂಡ ಶಾಪಿಂಗ್ ಮಾಡಿಸೋದು ಬೇಡ, ದುಡ್ಡು ಕೊಡೋದು ಬೇಡ, ಏನು ಬೇಡ. ನನ್ನ ಹತ್ರ ಇರ್ತಕ್ಕಂಥ ಸೀರೆಗಳನ್ನು ಸುಮಾರು 5-10 ವರ್ಷಗಳ ಕಾಲ ಹೋಗುತ್ತೆ ಅಂತ ಹೇಳಿದ್ದಾರೆ. ಯಾಕಂದರೆ ಅಷ್ಟೊಂದು ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಇವರು. ಇನ್ನು ಎರಡನೇದಾಗಿ ಜೊತೆಗೆ ಪಾಲಿಸಿ ಮಾಡಿಸಿದ್ದೇನೆ, ಅಂದರೆ ಸೊ LIC ಆ ರೀತಿ ಪಾಲಿಸಿಗಳು ಬರ್ತಲ್ಲ, ಅದನ್ನು ಕೂಡ ಮಾಡಿಸಿದ್ದಾರೆ. ಇವ್ರಿಗೆ ಏನಾದರೂ ಬೈ ಚಾನ್ಸ್ ಹೆಚ್ಚು ಕಡಿಮೆ ಆಗಿದ್ದರೂ ಕೂಡ ನೀವು ಅಂದರೆ ಮದುವೆ ಆಗುವಂಥ ಗಂಡು ದುಡ್ಡಿನ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ಟೆನ್ಷನ್ ಪಡುವಂಥ ಅವಶ್ಯಕತೆ ಇಲ್ಲ. 10-20 ಲಕ್ಷ ರೂಪಾಯಿ ಇವರ ಪಾಲಿಸಿ ಅಪ್ಲೈ ಮಾಡಿದರೆ ಸಿಗುತ್ತೆ ಅಂತ ಹೇಳಿರೋದು. ಅಂದರೆ ಇವರನ್ನು ನೀವು ತುಂಬ ಪ್ರೀತಿ, ತುಂಬ ಕಾಳಜಿಯಿಂದ ನೋಡಿಕೊಂಡ್ರೆ ಅವರು ನಿಮಗೆ ಏನೆಲ್ಲ ಕೊಡಬೇಕು, ದುಡ್ಡು ಆಗಿರಲಿ ಏನಾಗಿರಲಿ ಎಲ್ಲನೂ ಕೂಡ ಕೊಡ್ತಾರೆ. ಅಂದರೆ ಇದ್ರ ಮೂಲಕ ಹೇಳಿದ್ದಾರೆ ನೋಡಿ, ಅದು ಅರ್ಥ ಮಾಡ್ಕೊಳ್ಳಿ ನೀವೇ. ಇಬ್ಬರು ಸಹ ಒಳ್ಳೆಯ ಒಂದು ದೊಡ್ಡದಾಗಿರ್ತಕ್ಕಂಥ ಬಿಸ್ನೆಸ್ ಮಾಡೋಣ, ಬಂದಿರತಕ್ಕಂಥ ದುಡ್ಡಿಂದ ಯಾರಿಗೂ ಕೈ ಚಾಚುವಂಥ ಅವಶ್ಯಕತೆ ಇಲ್ಲ. ನನ್ನ ಒಂದು ಸಂಬಂಧಿಕರ ಮುಂದೆ ನಾನು ಜೋರಾಗಿ ರಾಯಲಾಗಿ ಇರಬೇಕು ಅನ್ನೋ ಒಂದು ಆಸೆ ಆಗಿದೆ. ಹಾಗಾಗಿ ಅಂಥ ಹುಡುಗ ಓದಿರ್ತಕ್ಕಂಥವನೇ ಆಗಿರಲಿ, ಬಡವನೇ ಆಗಿರಲಿ, ಅಥವಾ ಸೊ ಎಜುಕೇಟೆಡೇ ಆಗಿರಲಿ, ಒಟ್ಟಿನಲ್ಲಿ ಒಬ್ಬ ಹುಡುಗ ಇದ್ದರೆ ತಿಳಿಸಿ ಸರ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಇವರ ಫ್ಯಾಮಿಲಿಯ ವಿಚಾರ, ಜೊತೆಗೆ ಇವ್ರಿಗೆ ಇರ್ತಕ್ಕಂತಹ ಕಾರು, ಮನೆ, ಆಸ್ತಿ ಏನಿದೆ, ಜೊತೆಗೆ ಇವರ ನಂಬರ್ ಏನು ಇದೆ ಅಂತ ನೋಡ್ಕೊಂಬರೋಣ. ಈ ಕಡೆ ನೋಡೋದಾದರೆ ಒಂದನೇದಾಗಿ ಇವ್ರ ಹತ್ರ ಇರ್ತಕ್ಕಂತಹ ಓಲ್ಡ್ ಮಾಡೆಲ್ ಕಾರು 2021 ಮಾಡಲಲ್ಲಿ ಈ ಒಂದು ಕಾರನ್ನ ಪರ್ಚೇಸಿಂಗ್ ಮಾಡಿರ್ತಾರೆ. ಅವಾಗೆಲ್ಲ ಕಾಲದಲ್ಲಿ ಸೊ ಅವಾಗಿರ್ತಕ್ಕಂಥ ಬೆಲೆಗಳೇ ಬೇರೆ, ಇವಾಗಿರ್ತಕ್ಕಂಥ ಬೆಲೆಗಳೇ ಬೇರೆ. ಅವರ ತಂದೆಯವರು ಮತ್ತು ಅವರ ಫ್ಯಾಮಿಲಿ ಕುಟುಂಬದ ಸದಸ್ಯರು ಸೇರಿಕೊಂಡು ದುಡ್ಡು ಇರ್ತಕ್ಕಂಥ ವ್ಯಕ್ತಿ ಆದ ತಕ್ಷಣ ದುಡ್ಡು ಸುಮ್ಮನೆ ಕೂಡಿಸಿಕೊಡಲ್ಲ, ಅದು ಏನಾದರೂ ತೆಗೆದುಕೊಳ್ಬೇಕು ಅಂತ ಅನಿಸುತ್ತೆ. ಇವರು ಈ ಒಂದು ಕಾರನ್ನು ತೆಗೆದುಕೊಂಡಿದ್ದಾರೆ. ನೋಡ್ಕೊಳ್ಳಿ, ರೆಡ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಕಾರ್ ಸ್ನೇಹಿತರೆ. ಸೊ ಅಪ್ ಟು ಇದು ಬಂದುಬಿಟ್ಟು 2021 ಮಾಡಲಲ್ಲಿ ಪರ್ಚೇಸಿಂಗ್ ಮಾಡಿರೋದು. ಏನಪ್ಪ ವಿಚಾರ ಅಂದರೆ, ಇವರ ತಂದೆಯವರು ಇವಾಗ ಆಫೀಸ್ ವರ್ಕರ್ ಆಗಿ ಕೆಲಸ ಮಾಡ್ತಿದ್ದಾರೆ. ತಾಯಿ ಬಂದುಬಿಟ್ಟು ಮನೆಯಲ್ಲಿ ಮಾಡ್ತಾರೆ. ಬೋರಾದಾಗ ಕೂಲಿ ಕೆಲಸಕ್ಕೆ ಅಂತ ಹೋಗ್ತಾರೆ. ಆ್ಯಂಡ್ ಇವರಿಗೆ ಒಬ್ಬ ಅಣ್ಣ ಇದ್ದಾನೆ, ಅವನು ಬಂದುಬಿಟ್ಟು ಹೊಲ ಗದ್ದೆ ಅಂತ ನೋಡ್ಕೊಂಡು ಹೋಗ್ತಾನೆ. ನೀರು ಬಿಡೋದು, ಬೆಳೆ ಹಾಕೋದು, ಈ ರೀತಿ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಇನ್ನು ಕೊನೆಯದಾಗಿ ಆಸ್ತಿ ವಿವರ ಬರೋದಾದರೆ, ಅಪ್ ಟು ನಮಗೆ ಹೇಳಿರ್ತಕ್ಕಂಥ ಪ್ರಕಾರ 5-10 ಲಕ್ಷ ರೂಪಾಯಿಯಷ್ಟು ಆಸ್ತಿ ಈ ಒಬ್ಬ ದಾರುಣ್ಯ ಅವರಿಗೆ ಬರುತ್ತೆ. ಮಿಕ್ಕಿದೆಲ್ಲನೂ ಕೂಡ ಅವರ ಅಣ್ಣ ತಮ್ಮಂದರಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಇದು ಅವರ ವಿಚಾರ. ಸೊ ಕ್ಲಾರಿಟಿ ಸಿಗ್ತಾ? ಇವಾಗ ನೀವು ಅವ್ರಿಗೆ ಇಷ್ಟ ಆಗಿದ್ರೋ ಇಲ್ವೋ ಅಂತ ತಿಳ್ಕೊಳ್ಳೋದು ಯಾವ ರೀತಿಯಲ್ಲಿ ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ಇಲ್ಲಿ ನೋಡ್ಕೊಳ್ತಿರ್ಬೋದು ನೀವು ಒಳಗಡೆ ಇರ್ತಕ್ಕಂಥ ಕ್ಲಚರಲ್ ಸಿಸ್ಟಮು. ಸೊ ನಿಮ್ಮ ಒಂದು ಮಾಹಿತಿ, ನಿಮ್ಮ ಊರು, ನಿಮ್ಮ ಹೆಸರನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದರೆ ಅವರು ಇಲ್ಲಿಂದಲೇ ಎಲ್ಲನೂ ಕೂಡ ಚೆಕ್ ಮಾಡಿ ನಿಮಗೆ ರಿಪ್ಲೈ ಕೊಡುವಂತಹ ಚಾನ್ಸಸ್ಸು 100% ಇದೆ ಸ್ನೇಹಿತರೆ. ಆ್ಯಂಡ್ ವೆರಿ ಎಕ್ಸ್ಪೆನ್ಸಿವ್ ಆಗಿರ್ತಕ್ಕಂಥ ಕಾರು ನಿಮಗೇನು ಬೇಕು, ಸುತ್ತಾಡೋಕ್ಕೆ ಸುಮ್ಮನೆ ಯಾವಾಗಲಾದರೂ ಹೋಗೋಕ್ಕೆ ಬೈಕೇ ಬೇರೆ ಆಗುತ್ತೆ, ಕಾರೇ ಬೇರೆ ಆಗುತ್ತೆ. ಹಾಗಾಗಿನೇ ಸುಮ್ಮನೆ ಇದು ವರದಕ್ಷಿಣೆ ರೂಪದಲ್ಲಿ ಕೊಡ್ತಾರೆ. ಇಟ್ಕೊಂಬಿಡಿ ಸ್ನೇಹಿತರೆ. ಅವರಿಗೆ ಇಷ್ಟವಾಗುವಂಥ ವ್ಯಕ್ತಿತ್ವ ನಿಂಬಲ್ಲಿ ಇಟ್ಕೊಳ್ಳಿ. ಏನು ಹೇಳ್ತಾರೆ ಗೊತ್ತಾ, ನನಗೆ ಬಿಸ್ನೆಸ್ ಬಗ್ಗೆ ಐಡಿಯಾ ಇದೆ, ನಾನು ಚೆನ್ನಾಗಿ ನೋಡ್ಕೊಳ್ತೀನಿ, ತುಂಬ ಮುದ್ದು ಮಾಡ್ತೀನಿ ಅಂತ ನೀವು ಸುಮ್ಮನೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮಿಕ್ಕಿದೆಲ್ಲನೂ ಕೂಡ ಅದು ಅವ್ರಿಗೆ ಜೊತೆ ಮಾತಾಡುವಾಗ, ಅವ್ರ ಮನೆಗೆ ಹೋದಾಗ ಮಾತಾಡಿವ್ರಂತೆ. ಆ್ಯಂಡ್
ಕಾರ್ನಲ್ಲಿ ಕುಳಿತುಕೊಂಡಾಗ ಸಿಸ್ಟಮಲ್ಲಿ ನೀವು ಟಿ ವಿ ಏನಾದರೂ ನೋಡಬೇಕು ಅಂದರೆ ಆನ್ ಮಾಡ್ಬೋದು. ಈ ಒಂದು ಸ್ಟೇರಿಂಗ್ ಬಂದುಬಿಟ್ಟು ನೀವು ಅಪ್ ಟು 300 ಕಿಲೋಮೀಟ್ರಲ್ಲಿ ಇದ್ದರೂ ಕೂಡ ಕಂಟ್ರೋಲ್ ಆಗುತ್ತೆ. ಯಾಕಂದರೆ 2.6 ಇರ್ತಕ್ಕಂತಹ ಈ ಒಂದು ಸ್ಟೇರಿಂಗ್ ಆಗಿರುತ್ತೆ ಸ್ನೇಹಿತರೆ. ಲಾಂಗ್ ಪ್ರೆಸ್ AC, ಇಲ್ಲಿ ಡ್ಯಾಶ್ಬೋರ್ಡ್ ಏನು ಬೇಕಾದರೂ ನೀವು ಇಟ್ಕೊಳ್ಬೋದು. ಸೊ ಮಾಹಿತಿ ಇದಾಗಿದೆ ಸ್ನೇಹಿತರೆ. ಇದು ಯಾವುದೇ ರೀತಿಯಲ್ಲೂ ಫೇಕು ಅಲ್ಲ, ಏನೂ ಅಲ್ಲ. ಸೊ ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ಪ್ರೊಫೈಲೊಂದಿಗೆ ಬರ್ತೀನಿ. ನಮಸ್ತೆ.